ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಮತ್ತು ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮರು ತನಿಖೆಗೆ ಸಲ್ಲಿಸಿದ್ದ ಅರ್ಜಿಯನ್ನ ದೋಷ ಹಿನ್ನೆಲೆ 90 ದಿನಗಳ ಒಳಗೆ ದೋಷ ಸರಿಪಡಿಸುವುದಕ್ಕೆ ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. 90 ದಿನಗಳ ಒಳಗಾಗಿ ದೋಷವನ್ನ ಸರಿಪಡಿಸಬೇಕು ಅಂತ ಸುಪ್ರೀಂ ಸೂಚನೆ ಕೊಟ್ಟಿರೋದು. ಅರ್ಜಿ ಸಲ್ಲಿಸಿದ್ದ ಸೌಜನ್ಯ ತಾಯಿ ಕುಸುಮಾವತಿ ಸಂತೋಷ್ ರಾವ್, ಈ ಹಿಂದೆ ಪ್ರಕರಣದ ಆರೋಪಿಯಾಗಿದ್ದಂತ ಸಂತೋಷ್ ರಾವ್ ಈಗ ಮೇಲ್ಮನವಿ ಸಲ್ಲಿಕೆಗೆ ವಿಶೇಷ ಅನುಮತಿಯನ್ನ ಕೇಳಲಾಗಿತ್ತು. ಸುಪ್ರೀಂಗೆ ಅರ್ಜಿಯನ್ನ ಹಾಕೊಂಡಿದ್ರು. ಎರಡೂ ಅರ್ಜಿಗಳಲ್ಲೂ ಕೂಡ ದೋಷಗಳಿದ್ದಾವೆ. ಹೀಗಾಗಿ 90 ದಿನಗಳ ಒಳಗೆ ದೋಷ ಸರಿಪಡಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. 90 ದಿನಗಳ ಒಳಗೆ ದೋಷ ಸರಿಯಾಗದೇ ಇದ್ರೆ ಅರ್ಜಿ ಸಂಪೂರ್ಣವಾಗಿ ತಿರಸ್ಕೃತ ಆಗುತ್ತೆ, ವಜಾ ಮಾಡಲಾಗುತ್ತೆ. ಸೆಪ್ಟೆಂಬರ್ 2ನೇ ತಾರೀಕು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತಹ ಸಂತೋಷ್ ರಾವ್, ಅಂದ್ರೆ ಈ ಕೇಸ್ನಲ್ಲಿ ಆರೋಪಿಯಾಗಿದ್ದಂಥ, ತದನಂತರದಲ್ಲಿ ರಿಲೀಸ್ ಆದಂತ ಸಂತೋಷ್ ರಾವ್, ಮತ್ತೊಂದು ಕಡೆ ಸೌಜನ್ಯ ತಾಯಿ ಕುಸುಮಾವತಿ ಇಬ್ರು ಕೂಡ ಅರ್ಜಿ ಹಾಕೊಂಡಿದ್ದಾರೆ. ಈ ಅರ್ಜಿಗಳಲ್ಲಿ ದೋಷ ಇದೆ ಅನ್ನುವಂತ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಈಗ 90 ದಿನಗಳ ಗಡುವು ಕೊಟ್ಟಿದೆ. ಅಷ್ಟರೊಳಗೆ ದೋಷ ಸರಿಪಡಿಸಬೇಕು ಅಂತ. ನವೆಂಬರ್ 19ನೇ ತಾರೀಕು ಸುಪ್ರೀಂ ಕೋರ್ಟ್ಗೆ ಸೌಜನ್ಯ ತಾಯಿ ಕುಸುಮಾವತಿ ಅರ್ಜಿಯನ್ನ ಹಾಕೊಂಡಿದ್ರು. ಆದ್ರೆ ಈ ಎರಡೂ ಅರ್ಜಿಗಳಲ್ಲೂ ಕೂಡ ದೋಷಗಳು ಕಂಡು ಬಂದಿದ್ದಾವಂತೆ. ಹೀಗಾಗಿ ದೋಷಗಳನ್ನ ಸರಿಪಡಿಸಿಕೊಳ್ಳಿ ಅಂತೇಳಿ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದೆ, ಸೂಚನೆ ಕೊಟ್ಟಿದೆ. ಅದರ ಪ್ರಕಾರವಾಗಿ 90 ದಿನಗಳ ಒಳಗೆ ಇವರ ಅರ್ಜಿಯಲ್ಲಿ ಏನ್ ದೋಷಗಳಿದಾವೆ, ಏನ್ ಲೋಪಗಳಿದಾವೆ ಅದನ್ನ ಅವರೇ ಸರಿಪಡಿಸಿಕೊಳ್ಬೇಕು. ಹಂಗೂ ಆಗ್ಲಿಲ್ಲ, 90 ದಿನಗಳಾದ ನಂತರನೂ ಕೂಡ ಇವರು ಅರ್ಜಿಯಲ್ಲಿ ಸರಿಪಡಿಸಿಕೊಳ್ಳಿಲ್ಲ ಅಂತ ಅಂದ್ರೆ ಆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕೃತ ಮಾಡುತ್ತೆ ಅಥವಾ ವಜಾ ಮಾಡುತ್ತೆ ಅಂತೇಳಿ ಕೂಡ ಆದೇಶದಲ್ಲಿ ತಿಳಿಸಲಾಗಿದೆ. ಮರು ತನಿಖೆಗೆ ಸಲ್ಲಿಸಿದಂತ ಅರ್ಜಿ ಇದು, ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ. ಈ ಅರ್ಜಿಯ ವಿಚಾರಣೆಗೆ ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದು, ಈ ಅರ್ಜಿಗಳಲ್ಲಿ ದೋಷಗಳು ಕಂಡು ಬಂದಿವೆ, ಆ ದೋಷಗಳನ್ನ ನೀವು ಸರಿಪಡಿಸಿ ಅರ್ಜಿ ಹಾಕಬೇಕು. ಇಲ್ಲ ಅಂತ ಅಂದ್ರೆ 90 ದಿನಗಳ ಒಳಗಾಗಿ ದೋಷಗಳು ಸರಿ ಆಗ್ಲಿಲ್ಲ ಅಂದ್ರೆ ಆ ಅರ್ಜಿ ವಜಾ ಆಗುತ್ತೆ ಅಥವಾ ತಿರಸ್ಕೃತ ಆಗುತ್ತೆ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ. 90 ದಿನಗಳ ಒಳಗಾಗಿ ಈ ಅರ್ಜಿಯಲ್ಲಿ ಇರುವಂತ ಆ ದೋಷಗಳೇನು ಅದನ್ನ ಸರಿಪಡಿಸ್ಕೊಳ್ಬೇಕಾಗತ್ತೆ. ಈ ಒಂದು ಕೇಸ್ನಲ್ಲಿ ಜೈಲಲ್ಲಿ ಶಿಕ್ಷೆ ಅನುಭವಿಸಿ ಹೊರಗೆ ಬಂದಿದ್ದಂತ ಸಂತೋಷ್ ರಾವ್ ಮತ್ತೆ ಸೌಜನ್ಯ ತಾಯಿ ಕುಸುಮಾವತಿ ಇಬ್ರು ಕೂಡ ಅರ್ಜಿ ಹಾಕೊಂಡಿದ್ದಾರೆ.